ತಾಯಿ ಬಂದ ಬಳಕನಲ್ಲ ಹೆಣ್ತಿ ತಾಯಿ ಬಂದ ಬಳಕೆ ಆಕಿಕ್ಕೆ ಮೊದಲ ಹೆಣ್ತಿ ಆತತೇನು ಇಲ್ಲ ತಾಯಿ ಬೇಕು ಅದಕ್ಕ ತಮ್ಮ ಹೇಳ್ರಿ ನಿನಗ ಊಟಕ್ಕೆ ನೀಡಿ ಕೊಡುವಂತದಕ್ಕಿದ್ ಹೆಣ್ತಿ ನಾನಾ ತರ ರೂಪ ತಾಳ್ತದ ನಿನಗ ಅಗಲು ನೀಡಿ ಕೊಡಾಗ ಹೆಣ್ತಿ ತಾಯಿ ಆಗ್ತದ 4 ಮಂದಿ ಗೆಳತಿಯರೊಳಗೆ ತಿರುಗಾಡ್ಲಾತು ಅಂದ್ರೆ ನಿನಗ ಅಕ್ಕ ತಂಗಿಯರ ಸಮಾನ ಆಗ್ತದ ನಿನ ಕಷ್ಟ ಸುಖ ಕೇಳ್ಬೇಕಾದ್ರೆ ಅಪ್ಪನ ರೂಪ ತಾಳ್ತದ ಅಂತದೆಲ್ಲ ಬರೇ ಭೋಗ ಕೊಡು ಟೈಮ್ದೊಳಗ ಮಾತ್ರ ನಿನಗೆ ಹೆಣ್ತಿ ಆಗ್ತದ ಎನಿ ಟೈಮ್ ಹೆಣ್ತಿ ಅಲ್ಲ ಕ್ಷಣ ಮಾತ್ರಕ್ಕೆ ಹೆಣ್ತಿ ಏನು ಪಾಪದ ಕಾರ್ಯದೊಳಗ ನಾವ ಇಳದಾಗ ಅಷ್ಟ ಹೆಣ್ತಿ ನಿನಗೆ ಜ್ಞಾನಿ ಅಂತಾರ ತಾಸಿನ ಚಟವೋ ಮನಸ್ಸಿನ ಹಠವೋ ಆಸ್ತಿರ ಘಟವೋ ಸ್ಥಿರವಿಲ್ಲದು ಹಸಿನ ಚಟಕ ಗಟ್ಟಿ ಹಾಡ್ತಿ ನೀ ಖಾಯಂ 12 24 ಅದು ತಾಯಿ ಸ್ವರೂಪ ಆಗ್ತದೆ ತಿಳಿದು ನೋಡೋರಿ ಅದಕ್ಕೆಂತವ್ರಿಗೆ ಏನ್ ಹೇಳಿ ತಾಯಿ ಸ್ವರೂಪ ಅವನ ಬಾಯಿಲಿ ಮಗಳ ಸ್ವರೂಪ ಹೌದಲ್ಲ ಹಿಂಗದ ಏನ ಉಣವಾಗ ತಾಯಿ ಸ್ವರೂಪ ಮೋಹ ಮಾಡ್ಲಕ್ ಹೋದ್ರ ಮಗಳ ಸ್ವರೂಪ ಧೈರ್ಯದಲ್ಲಿ ಕಾರ್ಯದಲ್ಲಿ ಧೈರ್ಯ ಹೌದಲ್ಲ ತಾಯಿ ಬರ್ಬೇಕ ಕಾಳಿ ರೂಪ ತಾಳ್ಬೇಕಾಗ್ಯದ ಎಲ್ಲ ಮನ್ಯಾಗ ಐತಿ ಕರೆ ಅದು ಇನ್ನ ನೋಡಿಲ್ಲ ಹೊತ್ತ ಮೂಗು ಕೂಡ ಕಾಳಿ ಅವತಾರ ತಾ ನೋಡ್ತಾನಲ್ಲ ಇನ್ನು ಕಾಳಿ ಆಗಬೇಕಾಗೈತಿ ಲಾಸ್ಟ್ ಐತಿ ತಮ್ಮ ಟೈಮ್ ಕಾಳಿ ಆಗಬೇಕಾಗೈತಿ ಮದರಿ ಕೋಣ ಹಲಲ್ ಮಾಡಬೇಕಾಗೈತಿ ಹಂಗಿಲ್ಲ ಮಾಡ್ಬೇಡ ನಮಸ್ಕಾರ ಬುದ್ಧಿ ನಮ್ಮ ನಮ್ಮ ಸಣ್ಣ ದೊಡ್ಡವರನ್ನ ಅರಿಯಾರೆ ಭಾವದಲ್ಲಿ ಬದಲಾಗಿ ಹೋಗಲಾಬೇತರ ಹಾಳಾಗಿ ಹೋಗುತ್ತಾರೆ ಉಳಿಯಾದೆ ಏನು ತಿಳಿಯಾದೆ ಮುಂದ ಹಳಿಯಾದೆ ಈ ಜನ್ಮ ಕಳೆದರೆ ಮತ್ತೊಮ್ಮೆ ಸಿಗೋದಿಲ್ಲ ಈ ಜನ್ಮ ಕಳೆದರೆ ಮತ್ತೊಮ್ಮೆ ಸಿಗುವುದಿಲ್ಲ ಮತ್ತೊಮ್ಮೆ ಸಿಗುವುದಿಲ್ಲ ಜನ್ಮ ಕಳೆದರೆ ಮತ್ತೊಮ್ಮೆ ಸಿಗುವ ಪಾಯ್ದೆ ಮಾಡಿ ಕ್ವಾರ ಮರಿಯಾರೆ ಬೆಂಕಿ ಕೈಯೊಳಗಿಟ್ಟು ಅಡವೆ ಬೇಡಾರ ಬೆಂಕಿ ನಿಮ್ಮ ಕೈಗೆ ಮಾಡಿ ಕೋರಿ ನಮ್ಮ ನಮ್ಮ ತಾಯಿ ಅಗಿನೆ ಚಾಣ ಪ್ರಾಣ ಪಂಜರದಲ್ಲಿ ಒಂದು ಜೀವ ಮಾಲಕ್ತಿ ಅಕಿನೆ ನಾನು ನೀನು ಎಂಬ ಮಾತು ಕಾಲೆ ವಿಷ ಪದರಲ್ಲಿ ಕಟ್ಟಿ ಕೊಳಬಾರದೆ ಮತ್ತೊಂದು ಮಾತು ಹೇಳ್ಯಾರ ನೋಡ್ತಮ್ಮ ಮತ್ತೇನ್ ಹೇಳ್ತಾನ್ರಿ ಪ್ರತಿಯೊಂದಕ್ಕೂ ಅಪ್ಪನ ದೊಡ್ಡವ ಅವು ಬಹಳ ಕಮ್ಮಿ ಆತ್ರಿ ಅಂತ ಹೇಳ್ತಾನೆ ಅಂದ್ರೆ ಏನು ಅಪ್ಪ ಬಹಳ ದೊಡ್ಡವ ಹೌದ್ರಿ ತಮ್ಮ ಅವ್ವ ಮಾಡೋ ತ್ಯಾಗಕ್ಕ ಅಪ್ಪ ಮಾಡೋ ದಗದಕ್ಕ ಬಹಳ ಫರಕ್ ಐತ್ರಿ ಸುಮ್ಮನೆ ಒಂದು ಮಾತು ನಿನಗೆ ಇಲ್ಲೇ ಜನರುಡಿ ಒಳಗಿಂದ ಹೇಳ್ತನು ಹೇಳ್ರಿ ಈಗ ಮನೆಯೊಳಗ ಒಂದು ಗಂಡ ಕೂಸ ಹುಟ್ಲಿ ಒಂದು ಹೆಣ್ಣು ಕೂಸ ಹುಟ್ಲಿ ಹೌದ್ರಿ ಹೌದ್ರಿ
ಸ್ವತಃ ನೀನ ಜನ್ಮ ಕೊಟ್ಟಿರುವಂತ ನಿನ್ನ ಮಗನ ಮಾರಿ ನೀನ ನೋಡ್ಬೇಕಾದ್ರ ಏನ್ ಮಾಡ್ತಾನ್ರಿ? ಡೈರೆಕ್ಟ್ ಬಂದ ಮಾರಿ ನೋಡು ತಾಕತ್ ನಿಮ್ಮ ಅಪ್ಪಗಿರಂಗಿಲ್ಲ. ಹೌದ್ರಿ. ಅದು ಹೆಂಗ್ರಿ? ಮನಿ ಒಳಗ ಗಂಡ ಕೂಸು ಹುಟ್ಟಿತ್ತಂದ್ರ ಇವ ಅಪ್ಪ ಏನ್ ಮಾಡ್ತಾನ? ಏನ್ ಮಾಡ್ತಾನ್ರಿ? ಮೊದಲ ಹುಟ್ಟಿರುವಂತ ತಾರೀಖ, ತಿಂಗಳ, ಟೈಮ, ದಿವಸ ಹೌದ್ರಿ ಎಲ್ಲ ಬರೆದು ಇಟ್ಕೊಂಡು ಮೊದಲ ಪಂಡಿತರ ಹತ್ಯಾಕ ಹೋಗ್ತಾನ ತಮ್ಮ. ಹೌದ್ರಿ, ಹೋಗ್ತಾರಿ. ಎದಕ್ಕ? ಯಾಕ್ರಿ? ನನ್ನ ಮಗನ ಮಾರಿ ನೋಡ್ಬೇಕಂತೀನಿ. ಹೌದು. ನನ್ನ ಮ್ಯಾಲದು ಏನ್ರ ಪೀಡಾ ಬಂದತ್ತ ನೋಡ್ರಿ ಪಂಡಿತರ ಅಂತ ಕೇಳ್ತಾನ್ರಿ ಇವ ಅಪ್ಪ. ಹೌದ್ರಿ. ನನ್ನ ಮ್ಯಾಲದು ಏನ್ರ ಪೀಡಾ ಬಂದತಿ ಅಂತ ಹೇಳಿ ಕೇಳಿದಾಗ ಅವಾಗ ಏನಾಯ್ತ್ರಿ? ಅವಾಗ ಪಂಚಾಂಗ ತೆಗೆದ ಪಂಡಿತ್ ಹೇಳ್ತಾನ. ಏನಂತ ಹೇಳ್ತಾನ್ರಿ? ತಮ್ಮ ಜನ್ಮ ಕುಂಡ್ಲಿ ಒಳಗೆ ಎಲ್ಲ ಚಲೋ ಐತಿ, ರೊಕ್ಕ ರೂಪಾಯಿ ಆಸ್ತಿ ಅಂತಸ್ತ, ಇವ ದೊಡ್ಡ ಮುಂದೆ ಬಹಳ ದೊಡ್ಡ ಮನುಷ್ಯ ಆಗ್ತಾನ. ಖರೆ ಹೌದು. ಈಗ ಸದ್ಯಕ್ಕ ನಿನ್ನ ಮ್ಯಾಲ ನಿನ್ನ ಮಗನ 3 ತಿಂಗಳ ಪೀಡಾ ಬಂದೈತ್ರಿ ಪೀಡಾ ನಿನ್ನ ಮಗಂದ. ಹೌದು. ನಿನ್ನ ಮ್ಯಾಲ 3 ತಿಂಗಳ ಪೀಡಾ ಬಂದೈತಿ. 3 ತಿಂಗಳ ಆದ ಬಳಕ ನಿನ್ನ ಮಗನ ಮಾರಿ ನೋಡ. ಹೌದ್ರಿ. 3 ತಿಂಗಳ ತಕ ನಿನ್ನ ಮಗನ ಮಾರಿ ನೀ ನೋಡ್ಬೇಡ ಅಂತ ಹೇಳ್ತಾರ್ರಿ ಪಂಡಿತ. 3 ತಿಂಗಳ ಮಗನ ಮಾರಿ ನೋಡ್ಬೇಡ ಅಂದಾಗ ಹೌದ್ರಿ ಇವ ಮದರಿ ಅಪ್ಪ ನಾ ಮಗನ ಮಾರಿ ನೋಡ್ರಿ ಎಲ್ಲ ಸತ್ತಗಿತ್ತಂತ ಹೇಳಿ 3 ತಿಂಗಳ ಬಿಟ್ಟು ಇವ ಮಾರಿ ನೋಡ್ತಾನ ಮಗಂದ. ಹೌದ್ರಿ. ಇವಂಗ ಪೀಡಾ ಬಂದೈತಿ ಇವ 3 ತಿಂಗಳು ನೋಡಿದ್ ಬಿಟ್ಟ ಅಪ್ಪ. ಹೌದ್ರಿ. ಮತ್ತ ಅವಾಗ ಪೀಡಾ ಬಂದೈತ ಆಕಿನೂ 3 ತಿಂಗಳು ಬಿಟ್ರ ಇವ ಮದರಿ ಅಣ್ಣ ಬರ್ತಿದ್ದನ ಹಾಡ್ಲಕ್ ಮಾಸ್ಯಾಳದಾಗ ಬರ್ತಿದ್ದಿಲ್ರಿ. ಇವ್ರ 3 ಮಂದಿ ಗೋರಿ ಮ್ಯಾಗ ಸಣ್ಣಾಗಿ ಕರಿಕಿ ಬೆಳಿತಿತ್ರಲ್ಲ. ನಿನಗ ಪೀಡಾ ಬಂದೈತಿ ನೀ ಬಿಟ್ಟಿ, ಅಕ್ಕಿಗೆ ಪೀಡಾ ಬಂದೈತಿ ಅಕ್ಕಿ ಬಿಟ್ರ ಬಿಟ್ಟು ಬಿಡದಿತ್ತು ಸೈಟಿದ್ದ ಮಗ ಅಲ್ಲೇ ಇಲ್ಲಿ ಹೆಂಗ್ ಬರ್ತಿತ್ತಮ್ಮ ಹಾಡ್ಲಾಕ? ಅದಕ್ಕ ಹೇಳಿ ನಿನಗ ಜನ್ಮ ಕೊಟ್ಟ ತಾಯಿ ನಾಳೆ ನನ್ನ ಅಣ್ಣ ನನ್ನ ಮಗ ನನ್ನ ನೋಡ್ತಾನಂತ ನಿನಗ ಜನ್ಮ ಕೊಟ್ಟಿಲ್ಲ. ತನ್ನ ಜೀವದ ಹಂಗ ಹರಿದ ಜನ್ಮ ಕೊಡ್ತದ ಒಂದ ತಾಯಿ. ಆದ್ರೆ ನಿಮ್ಮ ಅಪ್ಪಗೆ ಬಂದೈತಿ ಅನ್ನೋದಿಲ್ಲ. ಇಲ್ಲ, ನಿನಗ ಬರೀ ಬಿತ್ತುದಷ್ಟ ಗೊತ್ತೈತಿ. ಬಿತ್ತಿದ ಬೀಜ ತಗೊಂಡ ಬೆಳಿ ಹಂಗ ಮಾಡೋದ ತಾಯಿಗೆ ಅಟ್ಟ ಗೊತ್ತದ. ನಿನಗ ಏನು ಗೊತ್ತಾಗೋದೈತಿ ತಗದ. ಅದಕ್ಕ ಎಲ್ಲ ನಾ ಮಾಡೇ ನೀನು ಅನ್ನಿಂದ ಆಗೈತಿ. ಏನ್ ಮಾಡಿದಿ? ಮಾಡ್ಲಕ್ ಬರಂಗಿಲ್ಲ. ನೀನು ಒಬ್ಬನ ಕೈಲಿ ಆಗಂಗಿಲ್ಲ ತೇಳಿ ತಿರ್ಕೊಂಡ 10 ಮನಿ ಹರಿಕಿ ಹಾಕಿ ಬಂದದಿ. ತಿರುಗಿ ಒಂದ ತವಂದಲ್ಲಿ ಅಲ್ಲ. ಇದು ನಾನು ಒಬ್ಬನ ಕೈಲಿ ಏನು ಆಗಂಗಿಲ್ಲ ತೇಳಿ ಇವ ಬಹಿರಂಗದೊಳಗ 10 ಮನಿ ಹರಿಕೆ ಹಾಕಿದ. ಇನ್ನು ಅಂತರಂಗದೊಳಗೆ 84 ಲಕ್ಷ ಮನಿ ಎಲ್ಲ ತಿರುಗಿ 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 ಹರಿಕೆ ಹಾಕಿ ಬಂದ ಶ್ರೇಷ್ಠವಾದ ಮಾನವನ ಜನ್ಮಕ್ಕೆ ಬಂದ ನಿಂತದಿ ನಿನ್ನ ಜೀವಾತ್ಮ. ಅಲ್ಲಿ ಅಂತವ ಹರಿಕೆ ಹಾಕ್ಯಾನ. ನೀ ಎಟ್ಟೋತು ತಮ್ಮ ಹರಿಕೆ ಹಾಕೋದ. ಅದಕ್ಕ ನಾಯಿ ನಾನವ್ನು ಬಿಟ್ಟಿಲ್ಲ. ನಾನವನ ತಗೊಂಡು ಒದ್ದಾಡ್ಸ್ಕೊಂಡು ಬಿಟ್ಟಿದ್ದ ಮಾಯಿ. ಸಂಸಾರ ಸುಖ ಸಾಕಂತ ಸಾಧು ವೇಷ ತೊಟ್ಟ ಸುಡಗಾಡು ಸೇರು ಸೈತಿದ ಮಾಯಿ ಬೆನ್ನ ಬಿಡಂಗಿಲ್ಲ. ಅಮ್ಮ ಇನ್ನೊಂದು ಮಾತು ಹೇಳ್ರವ್ರು. ಮತ್ತೇನವ? ಸಾಧು ಸತ್ಪುರುಷರೇ. ಸಾಧು ಎದಕತ್ತರಿ? ಇದ್ರ ಅರ್ಥ ಏನು? ಕ್ಯಾವಿ ಹಾಕನ ಸಾಧು ಆದೇವ್ ನಾವು. ಹಂಗಿಲ್ಲ, ಸಂಸಾರ ಸಾಕಾಯ್ತಾರ ತರ ಒಂದ್ 2 ರೂಪಾಯಿ ಕೊಟ್ಟು ಬಣ್ಣ ತಂದು ನಿಂದ ಸಾಧು ಬೇರೆ. ನೀ ಮಾಡುದು ಢಾಂಬಿಕ. ನೀ ಹೇಳತ್ತಿಲ್ಲ, ಇದು ಢಾಂಬಿಕ. ಐತ್ರಿ. ಸಾಧು ಯಾರಿಗೆ ಅನ್ಬೇಕವ? ಒಳಗ ಅರ್ಥ ಐತಿ ಮಾತಿನಾಗ, ಸಣ್ಣ ಮಾತಲ್ಲ. ಎಂತದ ಅರ್ಥ? ಸಾ ಅಂದ್ರೆ ಏನು? 6 ಗುಣಗಳು. ಏನು ಸಾ ಅಂದ್ರೆ 6 ಗುಣಗಳು? ಕಾಮ, ಕ್ರೋಧ, ಲೋಭ, ಮದ, ಮತ್ಸರಿ. ಈ 6 ಗುಣಗಳ ಧೂ ಅಂತ ಹೇಳಿ ಕೊಟ್ಟಾನ. ಅದು ಹೆಂಗವ? ಧೂ ಅಂದ್ರೆ ಏನು? ಮರಾಠಿ ಒಳಗ ಧೂ ಅನ್ನೋದಂದ್ರ ತೊಳಿಬೇಕು ಅಂದಂಗ ಅದ್ರ ಅರ್ಥ. ತೊಳಿಬೇಕ್ರಿ. ಸಾಧು ಅಂದ್ರ 6 ಗುಣಗಳನ್ನ ತೊಳೆದವ ಮಾತ್ರ ಅವನಿಗೆ ಸಾಧು. ಏನು ತೊಳೆಯ ಬಿಡ್ತೀವಿ ಬಾರಿ ಎತ್ತಿದ ಕೈ ಹಿಡಿಯವ ತೊಳೆಯಾದ್ರೆ ತೊಳೆದೇ ಬಿಡ್ತೀನಿ. ಹತ್ತಲ್ಲ ರೂಪಾಯಿ ಹತ್ತಲ್ಲ ಏನು ಹತ್ತಲ್ಲ. ಬರೇ 1 ರೂಪಾಯಿ ಕೊಡ್ತೀನಿ, ಕಿರಾಣಿ ಅಂಗಡಿಗೆ ಹೋಗ್ತೀನಿ, ನಿರ್ಮಾಪ ಪುಡಿ ತರ್ತೀನಿ, ಚರಿಗೆ ಹಾಕಿ ಕೊಡ್ತಾ ಕೊಟ್ಟು ಬಾಯಿಲೆ ಕೊಂಡೆ ಹಂಗಲ್ಲ. ಹಚ್ಚಿ ತೊಳೆದು ಬಿಡ್ತೀನಿ. ನೀ ಹೊರಗಿನ ನಿರ್ಮಾಕ ಹೊರಗಿನ ಸಾಬನಕ ಹಚ್ಚಿ ತೊಳೆದ್ರ ಸ್ವಚ್ಛ ಆಗಲ್ಲ. ನೀನೇ ಸ್ವಚ್ಛ ತೊಳಿ ಹಂಗಿಲ್ಲ. ಹ್ಯಾಂಗ ಹೊರಗಿನ ನಿರ್ಮಾಕ ಅದೇ ಮತ್ತೆ ಎಲ್ರಿ ಹೋಗಿ ಮನ್ಯಾಗ ಇವ್ರಿಗೆ ಕುಡಿಸಿ ಮತ್ತ ಸತ್ತ ಹೋಗ್ತಾರ ಇವ್ರು. ಜುಲಾ ಬಾಗ್ಲಕ್ ಚಾಲೂ ಮಾಡ್ತೈತಿ ಅದು. ಹೊರಗಿನ ನಿರ್ಮಾಕ ತಗೊಂಡ ಗಾವ್ ಮಾಡಿ 1 ಲೀಟರ್ ನೀರ್ನ್ಯಾಗ ಹಾಕಿ ಕುಡಿದ್ರ ತೊಳ್ಕೊಂಡ್ರ ಹಂಗ ಅಲ್ಲ.
ನಿನ್ನ ಜ್ಞಾನ ಅನ್ನುವಂಥದ್ರಲ್ಲಿ ತೊಳಿಬೇಕಾಗ್ಯದ ಹೆಂಗತ್ತೀರಿ ಹಾ. ಏ ಅದು ಜ್ಞಾನ ಅನ್ನುವಂಥದ್ದು ಜ್ಞಾನ ಅನ್ನುವಂಥದ್ರಲ್ಲಿ ತಮ್ಮ ಅಜ್ಞಾನ ಅನ್ನುವಂಥದ್ದು ಓಡಿಸ್ಬೇಕಾಗೈತಿ ಅದಕ್ಕೆ ಯಾವ ಸಾಬನ ನಿರ್ಮ ಬೇಕಾಗಿಲ್ಲ ಸರಿ ಅದಾವ ಮಾತು ಹೌದು 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 ಇಲ್ಲೇ ಐತಿ ಒಳಗೆ ತೊಳೆಯೋದ್ರ ಅದೇ ಮಾಡಿದ್ನವ ನೀ ಮತ್ತೆ ಹೋಗ ಬಿಡ್ನಿ ಹಂಗೆ ಅದಕ್ಕೆ ಹಂಗೇನ್ ಇರಂಗಿಲ್ಲ ತಮ್ಮ ಅದಕ್ಕೆ ಈ ಸಾಧು ಆಗಬೇಕಾದ್ರೂ ಕ್ಯಾಮೇರಿ ಬರೀ ಮೈ ಮೇಲೆ ಬೇಕಲ್ಲ ಖರಿ ಅದಾವ ಅದಕ್ಕೆ ಸ್ವರೂಪ ಅದ ಅದು ನಾನು ಅವ್ರಿಗೆ ಬಿಟ್ಟಪ್ಪಿಲ್ಲ ಬಿಟ್ಟಿಲ್ಲ ಇದೊಂದು ನಿನ್ನ ಸಾಧು ಸತ್ಪುರುಷರ ಯೋಗಿ ಋಷಿಗಳ ಖರಿ ಅದಾವ ಸತ್ತು ಹೋಗ್ಯಾರ ಆದ್ರ ಭೂಮಿ ಸತ್ತು ಹುಟ್ಟಿದೇನೋ ಇಲ್ಲ ಇಲ್ಲ ಅಮರವಾಗಿದ್ದಕ್ಕಿದ ಅಕ್ಕಿಗೆ ಸಾವ ಇಲ್ಲ ಇಲ್ಲ ನಿನಗೆ ಸಾವು ಐತಿ ಖರಿ ಅದ ಅಕ್ಕಿಗೆ ಸಾವಿಲ್ಲ ಚಲೋ ಇದ್ದ ಮಗಾನು ನನ್ನವನೇ ಕೆಟ್ಟಿದ್ದ ಮಗಾನು ನನ್ನವನ ರೋಗ ಇದ್ದ ಮಗಾನು ನನ್ನವನ ರೋಗ ಇರ್ಲಾರ್ದವನು ನನ್ನವನ ನೀ ಚಲೋ ಕೆಟ್ಟ ಮಾಡ್ರು ಕರ್ಕೊಳ್ಳಕಿನೂ ಆಕಿನ ನೀ ಕೆಟ್ಟ ಕೆಲಸ ಮಾಡ್ರು ಕರ್ಕೊಳ್ಳಕಿನ ಆಕಿನ ನೀ ಭೇದ ಮಾಡ್ತೀಯತ್ತ ನನ್ನ ತಾಯಿ ಭೂಮಿ ತಾಯಿ ಯಾರಿಗೆ ಭೇದ ಮಾಡಿಲ್ಲ ಸರ್ಕಾರ ಅಕ್ಕಿ ಭೇದ ಮಾಡಿಲ್ಲ ಅಂದ್ರೆ ನೀನು ಬುರ್ಲಿ ಮರಿಗತ್ಲೆ ಅಂತರ್ ನಿಂದ್ರಬೇಕಾಗ್ತತಿ ಆಕಿ ನಿನ್ನ ಕರ್ಕೊಳ್ಳಂಗಿಲ್ಲ ಹೌದು ಖರಿ ಅದ ಹಾದಿಯೊಳಗೆ ಮೂರ ಹಾದಿಗಳು ಯಶೋದ ಮಾಡಿ ನೋಡಿ ಸದಾ ಭಾವದಲ್ಲಿ ದಿಗಂಬರ ಇರುವ ಭವಭಾರಿಯ ಸದಾ ಭಾವದಲ್ಲಿ ದಿಗಂಬರ ಇರಬೇಕು ಇರುವುದಿಲ್ಲ ಭವಭಾರಿ ತೆರವಾರಿಯಾಗಿಯಾಗ ಶಾಂತಿ ಸರೋಹಿತ ಬುದ್ಧಿ ಏನಾಯ್ತು ರೀತಿ ನೀತಿಯು ಅಶುದ್ಧ ಹಾದಿ ತಿಳಿಯದೆ ವಾದ ಬಾಳ ಜನ್ಮದ ಪುಣ್ಯ ಬೇಕು ಇದನ್ನೆಲ್ಲ ನಾವು ಅಳೆಯುವುದಾಗ ತಿಳಿದಳಿದು ಉಳಿದು ಮನ ಮೈಲಿಗೆ ಬಳಿಯದರ ಎಸಬೇಕು ಮೋಕ್ಷ ಅಂದ ರಾಜು ಕಾಶೀಮ ಈ ಜನ್ಮ ವ್ಯರ್ಥ ನೀನು ಕೈವಾರ ಅದಕ್ಕೆ ಏನ್ ಹೇಳ್ಯಾರಪ್ಪ ಖ್ಯಾಲಿ ಒಳಗ ಮತ್ರಿ ಶ್ರೀ ಗಣನಾಯಕ ಸದಾ ನಿಮ್ಮ ಸೇವಕ ಪಾರ್ವತಿ ಲಗ್ನಕ್ಕ ಬಂದವನು ನೀನೆ ಬಂದವನು ನೀನೆ ಅಂದ್ರೆ ಏನು ಪಾರ್ವತಿ ಲಗ್ನಕ್ಕ ಸರಿ ಬಂದವದಿ ನೀನು ಅಂತ ಹೇಳತ್ತಾರ ಹೌದಲ್ರಿ ಹೆಸರೇನ್ರೇನ ಮಲ್ಲಪ್ಪನ ಅದೇ ರೀತಿಯಾಗಿ ಯಾವ ನಮ್ಮ ಅಣ್ಣನ ಸ್ವರೂಪಿ ಆದಂಥವ್ರು ಮಲ್ಲಪ್ಪಣ್ಣ ಅವರು ಸಣ್ಣಮಗೊಂಡ ಸಾಕಿ ನಮ್ಮ ಮಾಚಾಳ ಗ್ರಾಮದವರು ಕೊಟ್ಟಿದ್ದು ತನಗೆ ಬಚ್ಚಿಟ್ಟಿದ್ದು ಪರರಿಗೆ ಕೊಟ್ಟಿದ್ದು ಕೆಟ್ಟಿದ್ದೇನೆ ಬೇಡ ಕೈಲಾಸದೊಳಗ ಕಟ್ಟಿಟ್ಟ ಬುತ್ತಿ ತಿಳ್ಕೊಂಡ ಆಶೀರ್ವಾದ ರೂಪವಾಗಿ 101 ರೂಪಾಯಿ ಕೊಟ್ಟಾರ ಒಂದು ಪುಷ್ಪದ ಮಾಲೆ ಕೊಟ್ಟಾರ ತಾಯಿ ಚೌಡೇಶ್ವರಿ ಆಗಲಿ ಕಾಳಕಾದೇವಿ ಆಗಲಿ ಅವರು ಮಾಡುವಂತ ಕಾರ್ಯದೊಳಗಾಗ್ಲಿ ಕಾಯಕದೊಳಗಾಗ್ಲಿ ಅಷ್ಟು ಐಶ್ವರ್ಯ ಕೊಟ್ಟ ಆರೋಗ್ಯ ಭಾಗ್ಯ ಕೊಟ್ಟ ಕಾದ ಕಾಪಾಡ್ಲೆ ತಿಳ್ಕೊಂಡ ಈ ಹಣವನ್ನಾಗ್ಲಿ ಪುಷ್ಪದ ಮಾಲೆ ಆಗಲಿ ಸ್ವೀಕಾರ ಮಾಡ್ತೀನಿ ಮನ್ನಿಸ್ತಕ್ಕದ್ದು ಅದಕ್ಕೆ ತಮ್ಮ ಪಾರ್ವತಿ ಲಗ್ನಕ್ಕೆ ಬಂದಾನವ ಅಂತ ಹೇಳ್ತಾರಂದ್ರ ಮತ್ತ ಪಾರ್ವತಿ ಲಗ್ನಕ್ಕೆ ಬಂದಾನಂದ್ರ ಪಾರ್ವತಿಗಿಂತ ಮೊದಲು ಹುಟ್ಟಿದ ಮಾದಂಗ ಹೌದು ಹೌದ್ರಿ
ಪಾರ್ವತಿಗಿಂತ ಮೊದಲು ಹುಟ್ಟಿದವ ಅದಾನಂದ್ರ ಹಾ ಯಾವ ದಕ್ಷ ಬ್ರಹ್ಮನ ಮಗಳ ದ್ರಾಕ್ಷೇಣಿ ತಯಾರ ಮಾಡಿಟ್ಟಿದ್ದು ಮಂಗಲ ಮೂರ್ತಿ. ಹೌದ್ರಿವ ಯಾವಾಗ ಯಾವಾಗ್ರಿ ಮೊದಲ ಮಂಗಲ ಮೂರ್ತಿ ಇದ್ದಿ ಆಮೇಲೆ ಆನಿ ರುಂಡ ಹಚ್ಚಿದ ಬಳಕ ಹೌದ್ರಿ ಗಣಪತಿ ಆನಿ ರುಂಡ ಹಚ್ಚಿದ ಬಳಕ ಆದಿ. ಹೌದ್ರಿ ಅದಕ್ಕೆ ನಾವೊಂದು ಮಾತು ಕೇಳ್ತೀನ್ರಿ, ಕೇಳ್ರಿ ಅವ್ರಿಗೆ. ಆನಿ ರುಂಡ ಹಚ್ಚಿದ ಬಳಕ ಗಣಪತಿ ಆಗಿ ಅಂದ್ರ ಹೌದ್ರಿ ಯಾವ ಪರಮಾತ್ಮ ತನ್ನ ತ್ರಿಶೂಲಕಾಜ್ಞೆ ಮಾಡಿದ ಶಿರಾ ಒತ್ತಾಟಿ ದಡ ಒತ್ತಾಟಿ ಮಾಡಿ ಒಗದಾಗ ಹೌದ್ರಿವ ತನ್ನ ಕೈ ಒಳಗಿರುವಂತ ಗಣಗಳಿಗೆ ಹೇಳ್ದ ಏನಂತ ಹೇಳ್ತಾನ್ರಿ? ಏನಂತ ಹೇಳಿ, ಹಾ ಉತ್ತರ ದಿಕ್ಕಿಗೆ ಮುಖ ಮಾಡಿ ಮನಕೊಂಡಿರುವಂತ ಪ್ರಾಣಿ ರುಂಡ ತಂದಸ್ರಿ ಅಂದ್ರ ಆಣಿ ರುಂಡ ಅಂದಿಲ್ಲ. ಹೌದು ಹೌದ್ರಿ ಒಟ್ಟು ಪ್ರಾಣಿ ಅಂದರು. ಅದಕ್ಕೆ ನನಗೆ ಸಂಶಯ ಬರ್ತದ್ರಿ, ಏನ್ರಿವ ಉತ್ತರ ದಿಕ್ಕಿಗೆ ಹೋದ್ರ ಹೌದು ಅಡಿವ್ಯಾರೇನದಾಗ ಬರೀ ಆನೆ ಅಟ್ಟ ಇದ್ದು ಆನೆ ಹೆಂಗಿರ್ತಾವ್ರಿ ಎಲ್ಲ? ನಾಯಿ ಇದ್ದು, ನರಿ ಇದ್ದು, ಹುಲಿ ಇದ್ದು, ಕರಡಿದ್ದು, ಜಿಂಕಿದ್ದು, ಒಂಟಿದ್ದು, ಚಿರುತಿದ್ದು, ರಗಡ ಪ್ರಾಣಿ ಇತ್ತು. ರಗಡಿದ್ವಲ್ರಿ ಪ್ರಾಣಿ. ಆನಿ ರುಂಡನ ತಂದ ಇದರ ದಂಡಕ್ಕೆ ಹಚ್ಚಬೇಕಾದ್ರ ಕಾರಣ ಆನಿ ರುಂಡಕ್ಕ ಮಂಗಳ ಮೂರ್ತಿ ದಂಡಕ್ಕ ಏನು ಹಿಂದಕಿನ ಜನ್ಮದಾಗದು ಏನ್ರಿ ಲಿಂಕ್ ಐತೇನೋ, ಏನ್ ಋಣಗಿಣ ಇತ್ತು, ಋಣಗಿನ ಇತ್ತು, ಏನ್ ಕುಡೋದು ತೊಳೆದಿತ್ತು, ಕುಡು ತಗೊಳದ್ ಬಾಕಿ ಇತ್ತು, ನಂದು ನೀ ತಗೋ ನಿಂದ ನನಗ್ ಕೊಡತೇವೆ ಕಡಬಾಡಿಗೆ ಅದು ಮಾಡಿದ್ರು ಸಂಬಂಧ ಇತ್ತು. ಅಡಿವ್ಯಾರೇನೊಳಗ ಆನೆ ಅಟ್ಟ ಇರ್ತಾವೇನು, ಎಲ್ಲ ಪ್ರಾಣಿ ಅದಾವಲ್ರಿ, ನಾನಾ ತರ ಪ್ರಾಣಿ ಇದ್ದು, ನಾಯಿ ಇದ್ದು, ನರಿ ಇದ್ದು, ಚಿಗುರಿದ್ದು, ಜಿಂಕಿದ್ದು, ಚಿರುತಿದ್ದು, ಒಂಟಿದ್ದು, ಟಗರಿದ್ದು, ಹತ್ತೂರ್ದೆಲ್ಲ ಹಚ್ಚದ್ ಬಿಟ್ಟು ಆನಿದ ಏನ ಕಾರಣ ಹಚ್ಚಿದಿ ಆನಿ ರುಂಡನ ಹಚ್ಚಬೇಕಾದ್ರ ಇದ್ರ ತಾತ್ಪರ್ಯ ಏನು, ಏನ ಕಾರಣಕ್ಕೆ ಆನಿದ ಹಚ್ಚಿದಿ ಹೇಳ್ತಾರ ನೋಡ ಮುದ್ದೆ ಅವರು ಇಷ್ಟ ಕೇಳ್ರಿ, ಬಹಳ ಬೇಡ. ಅದಕ್ಕ ತಮ್ಮ ನಡಿರಿ. ದೇವಿಯ ನಿನ್ನ ನಂಬಿಯ ಬನ್ನೇ, ತಾಯಿಯ ನಿನ್ನ ನಂಬಿಯ ಬನ್ನೇ, ದೇವಿಯ ನಿನ್ನ ನಂಬಿ ಧನ್ಯಳಾದೇನ, ತಾಯಿಯ ನಿನ್ನ ನಂಬಿ ಧನ್ಯಳಾದೇನ. ದೇವಿಯ ನಿನ್ನ ನಂಬಿ ಬನ್ನೇಳಾದೇನ, ತಾಯಿಯ ನಿನ್ನ ನಂಬಿ ಧನ್ಯಳಾದೇನ. ದೇವಿಯ ನಿನ್ನ ನಂಬಿ ಜಗದಂಬ ನಿನ್ನ ನಂಬಿ, ತಾಯಿಯ ನಿನ್ನ ನಂಬಿ ಧನ್ಯಳಾದೇನ, ಶಕ್ತಿಯ ನಿನ್ನ ನಂಬಿ ಧನ್ಯಳಾದೇನ. ಶ್ರೀ ಓಂಕಾರಿಯೇ ವಿಮಲ ವೆಂಕಾರಿಯೇ, ಶ್ರೀ ಓಂಕಾರಿಯೇ ವಿಮಲ ವೆಂಕಾರಿಯೇ, ಶಂಕರಿ ನಿನ್ನ ನಂಬಿ ಧನ್ಯಳಾದೇನ, ಶಂಕರಿ ನಿನ್ನ ನಂಬಿ ಧನ್ಯಳಾದೇನ. ದೇವಿಯ ನಿನ್ನ ನಂಬಿ ಅಂಬ ನಿನ್ನ ನಂಬಿ, ಶಕ್ತಿ ನಿನ್ನ ನಂಬಿ ಧನ್ಯಳಾದೇನ, ತಾಯಿಯ ನಿನ್ನ ನಂಬಿ ಧನ್ಯಳಾದೇನ. ಏ ದೇವಿಯ, ಏ ತಾಯಿಯ, ಏ ಲಕ್ಷ್ಮಿಯ ನಿನ್ನ ನಂಬಿ ಧನ್ಯಳಾದೇನ, ತಾಯಿಯ ನಿನ್ನ ನಂಬಿ ಧನ್ಯಳಾದೇನ. ದೇವಿಯ ನಿನ್ನ ನಂಬಿ ಧನ್ಯಳಾದೇನ, ಅಂಬ ನಿನ್ನ ನಂಬಿ ಧನ್ಯಳಾದೇನ. ಕಾಂಬಾಮ್ರಡಾಣಿಯೇ ಸಾಂಭವ್ಯ ಗುಣಮಣಿಯೇ, ಕಾಂಬಾಮ್ರಡಾಣಿಯೇ ಸಾಂಭವ್ಯ ಗುಣಮಣಿಯೇ, ರಂಬಿಯ ನಿನ್ನ ನಂಬಿ ಧನ್ಯಳಾದೇನ, ರಂಬಿಯ ನಿನ್ನ ನಂಬಿ ಧನ್ಯಳಾದೇನ. ದೇವಿಯ ನಿನ್ನ ನಂಬಿ ಧನ್ಯಳಾದೇನ, ಶಕ್ತಿಯ ನಿನ್ನ ನಂಬಿ ಧನ್ಯಳಾದೇನ. ನಮ್ಮ ಹೆಣ್ಣು ದೇವರಿಗೆ ಒಂದೊಂದು ಹೆಸರು ಬಂದವ. ಹೌದು ಹೌದ್ರಿ. ಏನಂತೇಳಿ, ಏನಂತೀವ? ಮಹಿಷಾಸುರನ ಮರ್ದನ ಮಾಡಿ ಮಹಿಷಾಸುರ ಮರ್ದಿನಿ ಒಂದೇ ಹೆಸರು. ಹೌದ್ರಿ. ದುರ್ಗಾಸುರ ದೈತ್ಯನ ಹೊಡೆದ ದುರ್ಗಾದೇವಿ ಹೆಸರು ಬಂದವ್ರಿ. ಚಂಡಮುಂಡ ದೈತ್ಯನ ಹೊಡೆದ ಚಾಮುಂಡಿ ಅಂತ ಹೆಸರು ಬಂದವ್ರಿ. ಸುಂಬ ನಿಶುಂಬನ ಹೊಡೆದು ಶಾಂಭವಿ ಶಾಂಭವಿ ಅಂತ ಹೆಸರು ಬಂತ. ಮತ್ತ ಹೌದಲ್ರಿ,
ಬಂದಿರುವಂತ ಭಕ್ತರಿಗೆ ಹತ್ತರಿಗೆ ಅನ್ನ ನೀಡಿ ಅನ್ನೆ ಅನ್ನಪೂರ್ಣೇಶ್ವರಿ ಅನ್ಸ್ಯಾಳ ಹತ್ತು ನಾಮಕರಣ ಬಂದದವ ದಾನ ಮಾಡುವುದರೊಳಗಾಗಿ ಮೊದಲ ಲಿಂಗಮಿದ್ದಳು ದಾನ ಮಾಡುವುದ್ರೊಳಗೆ ಹೋಗಿ ಬರೇ ಒಂದು ಬುಟ್ಟಿ ಬಾಳೆಹಣ್ಣ ಲಕ್ಷಾನ ಗಂಟ್ಲೆ ಬಂದಿರುವಂತ ಭಕ್ತರಿಗೆ ಬರೇ ಒಂದು ಬುಟ್ಟಿ ಬಾಳೆಹಣ್ಣ ಲಕ್ಷ ಮಂದಿನೆಲ್ಲ ಭಕ್ತಿ ಒಳಗ ಸಂಭಾಳಿಸ್ತು ಅಂತ ಮಂದಿನೆಲ್ಲ ಬರೇ ಒಂದು ಬುಟ್ಟಿ ಬಾಳೆಹಣ್ಣು ಒಳಗ ಆ ಬಾಳೆಹಣ್ಣು ಕೊಡ್ಲಾತ್ರ ಮತ್ತೆ ಹೆಚ್ಚು ಎಕ್ಸ್ಟ್ರಾ ಉಳಿದು ಹಂಗ ದಾನ ಮಾಡುದ್ರೊಳಗಾಗಿ ದಾನ ಮಾಡಿ ದಾನಮ್ಮ ಅನಿಸ್ಕೊಂಡು ಅನ್ನ ನೀಡಿ ಅನ್ನಪೂರ್ಣೇಶ್ವರಿ ಅನಿಸ್ಕೊಂಡು ದಾನ ಮಾಡಿ ದಾನಮ್ಮ ಅನಿಸ್ಕೊಂಡು ಹಂಗ ನಮ್ಮ ಹೆಣ್ಣು ದೇವ್ರಿಗೆ ಹೆಂಗ ಹೆಸರು ಬಂದವಲ್ರಿ ಹಂಗ ನಿಮ್ಮ ಗಂಡ ದೇವ್ರ ಒಳಗ ಯಾರು ದಾನ ಮಾಡಿ ಯಾರಿಗೆ ಏನು ಕೊಟ್ಟಿ ಯಾರನ್ನ ಹೊಡೆದು ನಿನಗೆ ಯಾವ ಹೆಸರು ಬಂದೈತಿ ನಮಗ್ ಹೆಂಗ ಹೆಸರು ಬಂದವಲ್ಲ ದುರ್ಗಾ ಕಾಳಿಕಾ ಚಾಮುಂಡಿ ಶಾಂಭವಿ ಭದ್ರ ತುಂಗ ಯಮುನಾ ಹಿಂಗ ನಾನಾ ತರ ಮತ್ತ ಅನ್ನಪೂರ್ಣೇಶ್ವರಿ ದಾನಮ್ಮ ಮಾಡು ಕಾಯಕ ಒಂದೊಂದು ನಾಮಕರಣ ಬಂದಾವ ನೀ ಯಾವ ಕಾರ್ಯ ಮಾಡಿ ನಿನಗೆ ಯಾವ ನಾಮಕರಣ ಬಂದೈತಿ ಬಂದ ಹೇಳ ಮುಂದಿನ ದೇವಾಡಿ ಸಿರಿ ಆನಂದದ ಗಿರಿ ದೇವಾಡಿ ಸಿರಿ ಆನಂದದ ಗಿರಿ Dale